ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತೊಂದು ಒಂದು ವಾಕ್ಯ ಕೊಟ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾನಂತ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮೊಟ್ಟಿಗೆ ಸದಾ ದೇವರಿದ್ದು ನಡೆಸಿ ಕಲಿಸ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ. ನನ್ನ ಮಾತಿಗೆ ಕಿವಿಗೊಡವನಾದರೂ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಆಮೆನ್. ಹಲ್ಲೆಲೂಯಾ. ದೇವರ ಮಾತು ಕಡೆಗೆ ನಾವು ಏನ್ ಮಾಡಬೇಕು? ಕಿವಿ ಕೊಡಬೇಕು. ದೇವರ ಮಾತಿಗೆ ಕಿವಿ ಕೊಡ್ಲಿಲ್ಲ ಅಂತಂದ್ರೆ ಆರೋಗ್ಯ ಇರಲ್ಲ. ದೇವರ ಮಾತಿಗೆ ಕಿವಿ ಕೊಟ್ರೆ ನಮಗೆ ಆರೋಗ್ಯದ ಬಲ ಸಿಗ್ತದ. ಆಮೇಲೆ ಹಲ್ಲೆಲೂಯಾ. ದೇವರ ಮಾತು ಏನು ವಾಕ್ಯ ಅದ, ಪವಿತ್ರಾತ್ಮ ನಮಗೆ ಏನ್ ಹೇಳ್ತಾನ, ಪವಿತ್ರಾತ್ಮ ನಮ್ಮೊಟ್ಟಿಗೆ ಮಾತಾಡುವಾಗ ನಾವು ದೇವರೊಟ್ಟಿಗೆ ಕಿವಿ ಕೊಡಬೇಕು. ಆತನ ಸಮೀಪಕ್ಕೆ ಬಂದು ಕೇಳಿಸಿ ಪ್ರಾರ್ಥನೆದಾಗ ಕುಂತು ಕೇಳಬೇಕು. ದೇವರೇ, ನನ್ನೊಟ್ಟಿಗೆ ನೀ ಮಾತಾಡು ಸ್ವಾಮಿ, ನೀನು ಏನ್ ಮಾತಾಡಿದಿ ಅದ್ರ ತಕ್ಕಂತ ನಡೆಯಕ್ಕೆ ಸಹಾಯ ಮಾಡು ಕರ್ತಾನೆ. ನಾನು ನಿನ್ನ ಕಡೆಗೆ ಗಮನ ಕೊಡ್ತಾ ಇಲ್ಲ, ನಾನು ಕೆಲಸದಲ್ಲಿ ಬೀಜಿ ಇದ್ದೀನಿ, ಅದನ್ನೆಲ್ಲ ತಪ್ಪಿಸ್ಬೇಕು. ಕೆಲಸದಲ್ಲಿ ಬೀಜಿ ಇದ್ದೀನಿ ಅಂದ್ರೆ ಅದು ಒಂದು ಕ್ಷಣ ದೇವರಿಗೆ ಕೊಡಬೇಕು ಟೈಮು. ಆ ಪ್ರಾರ್ಥನೆದಾಗ ಸಮಯ ಕೊಟ್ಟಾಗ ಈ ದೇವರ ಆತ್ಮ ನಿಮ್ಗೆ ಮಾತಾಡ್ತಾನ. ಮೌನವಾಗಿದ್ದಾಗ ದೇವರ ಆತ್ಮ ಮಾತಾಡ್ತಾನ. ದೇವರ ಕಡೆಗೆ ಗಮನ ಕೊಟ್ಟಾಗ ದೇವರು ಮಾತಾಡ್ತಾನ. ದೇವರಿಗೆ ಸ್ತೋತ್ರ. ನಿಮ್ಗೆ ಮಾತಾಡಕತ್ತಾನ ದೇವರು. ನಿಮ್ಮೊಟ್ಟಿಗೆ ಮಾತಾಡಕ ನಿಮ್ಗೆ ಸಮಯ ಇಲ್ಲ, ದೇವರಿಗೆ ಸಮಯ ಅದ. ದೇವರು ನಿಮ್ಮೊಟ್ಟಿಗೆ ಮಾತಾಡಕ್ ಇಷ್ಟಪಡಕತ್ತಾನೆ. ನೀವು ಆ ಕಡೆ ಓಡಾಡಕತ್ತರಿ. ನೀವು ದೇವರೊಟ್ಟಿಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ರಿ, ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ನೀವು ಅವಾಗ ಆರೋಗ್ಯ ಹೊಂದ್ಕೊಂತೀರಿ. ಏನ್ ಹೇಳ್ತಾನ ಅದು ಕೇಳ್ರಿ, ಏನ್ ಹೇಳಕತ್ತಾನ ಅದ್ರ ಕಿವಿ ಕೊಡ್ರಿ. ದೇವರೇನಂತ ನೀವು ತಿರುಗ್ಬಾಡ್ರಿ, ಆ ಕಡೆ ತಿರುಗೋದು ಈ ಕಡೆ ತಿರುಗೋದು, ಹಂಗಾಗಿ ನಿಮ್ಗೆ ಆರೋಗ್ಯದ ಬಲ ಇರಲ್ಲ. ದೇವರೊಟ್ಟಿಗೆ ಕಿವಿ ಕೊಡು, ದೇವರೊಟ್ಟಿಗೆ ಕಿವಿ ಕೊಡು. ದೇವರ ಮಗಳೇ, ದೇವರೊಟ್ಟಿಗೆ ಮಾತಾಡು. ನೀನು ಅಲ್ಲಿ ಇಲ್ಲಿ ಯಾಕೆ ತಿರುಗ್ತಾ ಇದ್ದಿ? ದೇವರ ಆತ್ಮ ಹೇಳ್ತಾ ಇದ್ದಾನೆ, ಮಗಳೇ ನಾನು ಕರೀತಾ ಇದ್ದೀನಿ, ನನ್ನ ಕಡೆಗೆ ಕಿವಿ ಕೊಡು, ನನ್ನ ಕಡೆಗೆ ಕಿವಿ ಕೊಡು, ನಾನು ನಿನ್ನೊಟ್ಟಿಗೆ ಮಾತಾಡಕತ್ತೀನಿ. ನಿನಗೆ ಆರೋಗ್ಯದ ಬಲ ಸಿಗ್ತದ, ಆರೋಗ್ಯ ಸಿಗ್ತದ. ದೇವರು ನಿನಗೆ ಕರೀತಾ ಇದ್ದಾನೆ. ದೇವರ ಮಗಳೇ, ಇನ್ನ ಎಷ್ಟು ತಿರುಗ್ತದಿ? ಇನ್ನ ಯಾವ ಕಡೆಗೆ ಹೋಗ್ತದಿ? ಡಾಕ್ಟರ್ ಆಯ್ತು, ಎಲ್ಲ ಆಯ್ತು. ದೇವರಿಗೆ ಸ್ತೋತ್ರ. ನಿನ್ನ ದೇವರು ನಿನಗೆ ಕೂಗುತ್ತಾ ಇದ್ದಾನ, ನಿನ್ನ ದೇವರು ನಿನಗೆ ಕರೀತಾ ಇದ್ದಾನ, ನಿನ್ನ ದೇವರು ನಿನಗೆ ಬಿಡುಗಡೆ ಕೊಡ್ತಾನ. ದೇವರೊಟ್ಟಿಗೆ ಮಾತಾಡು, ದೇವರ ಕಡೆಗೆ ಕಿವಿ ಕೊಡು. ಯಾವಾಗ ದೇವರೊಟ್ಟಿಗೆ ಕಿವಿ ಕೊಟ್ಟೆ ಅಂದ್ರೆ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾನ. ಮಾತಾಡಿದ ವಾಕ್ಯ ಓದೋಣ. ನನ್ನ ಮಾತಿಗೆ ಕಿವಿಗೊಡವನಾದರೂ ಸ್ವಸ್ಥವಾಗಿರುತ್ತಾ. ಯಾವ ಕೇಡಿಗೆ ಎದುರೋದಿಲ್ಲ, ಯಾವ ಕೇಡು ಬಂದ್ರು ಬಿ ಎದುರೋದಿಲ್ಲ. ಸ್ವಸ್ಥವಾಗಿರುತ್ತೀರಿ, ಯಾವ ಕೇಡು ಬಂದ್ರು ಬಿ ಎದುರೋದಿಲ್ಲ. ಹಲ್ಲೆಲೂಯಾ. ಯಾವ ಸಮಸ್ಯೆ ಬಂದ್ರು ಬಿ ಎದುರೋದಿಲ್ಲ. ದೇವರ ಕಡೆಗೆ ಕಿವಿ ಕೊಡು ದೇವರ ಮಗಳೇ, ದೇವರ ಕಡೆಗೆ ಕಿವಿ ಕೊಡು ದೇವರ ಮಗನೇ. ಏನ್ ಮಾತಾಡ್ತಾನೆ ಕಿವಿ ಕೊಡು. ಪ್ರಾರ್ಥನಾ ಮಾಡ್ರಿ. ದೇವ್ರಿಗೆ ನೀವು ಇಷ್ಟು ಬೀಜ ಆಗಿರಿ, ನಿಮ್ಗೆ ಆರೋಗ್ಯ ಇಲ್ಲ, ನಿಮ್ಗೆ ಇಷ್ಟು ತೊಂದರೆ ಆಗೋಳಾಗ್ಯಾವ, ಇಷ್ಟು ಸಮಸ್ಯೆಗಳಾಗ್ಯಾವ, ಇಷ್ಟು ಪ್ರಾಬ್ಲಮ್ಸ್ಗಳಾಗ್ಯಾವ. ದೇವ್ರಿಗೆ ಸ್ತೋತ್ರ. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ನೀವು ಕೆಲ್ಸದಾಗ ಇದ್ದು ಅಲ್ಲಿ ಇಲ್ಲಿ ತಿರುಗಾಡಕತ್ರಿ, ಸಮಯ ಇಲ್ಲ ದೇವ್ರ ಕೊಟ್ಟಿಗೆ ಕುಂತು ಮಾತಾಡಕ, ಪ್ರಾರ್ಥನಾ ಮಾಡಕ ಸಮಯ ಇಲ್ಲ ನಿಮಗ. ದೇವ್ರಿಗೆ ನೀವು ಪ್ರಾರ್ಥನಾ ಮಾಡಿದ್ರೆ ಮಲ್ಕೊಂಡ್ರೆ ಏನಾಗ್ತದ? ದೇವ್ರ ಕನಸಲ್ಲಿ ಬಂದು ಆತ್ಮದಲ್ಲಿ ಮಾತಾಡ್ತಾನ. ದೇವರು ನಿಮ್ಗೆ ಏನ್ ಮಾಡ್ತಾನ? ವಾಕ್ಯದ ಮುಖಾಂತರ ಮಾತಾಡ್ತಾನ. ದೇವರು ಏನ್ ಮಾಡ್ತಾನ? ಪ್ರಾರ್ಥನಾದಾಗ ಮಾತಾಡ್ತಾನ. ದೇವರು ಏನ್ ಮಾತಾಡ್ತಾನ? ಆರಾಧನೆದಾಗ ಮಾತಾಡ್ತಾನ. ನಿಮಗೆ ಸಮಯನೇ ಇಲ್ಲ ಕಿವಿ ಕೊಡಕ. ನೀವು ಸಮಯ ಕೊಡ್ರಿ ದೇವರ ಮಗಳೇ, ನೀ ಸಮಯ ಕೊಡು ದೇವರ ಮಗನೇ. ನೀನು ಸೋತೋಗಿದಿ, ನೀನ್ ಬ್ಯಾಸತ್ತೋಗಿದಿ, ನಿನಗೆ ಆರೋಗ್ಯ ಇಲ್ಲ. ದೇವರ ಕಡೆಗೆ ಕಿವಿ ಕೊಟ್ಟಂದ್ರೆ ಆರೋಗ್ಯದ ಬಲ ಇಳಿತದ. ದೇವರ ಕಡೆಗೆ ಕಿವಿ ಕೊಡು ಮಗಳೇ, ದೇವರ ಕಡೆಗೆ ಕಿವಿ ಕೊಡು ಮಗನೇ. ನಿನಗೆ ಆರೋಗ್ಯದ ಬಲ ಬರ್ತದ. ನೀ ಯಾವ ಕೇಡಿಗೆ ಅಂಜೋದಿಲ್ಲ. ನೀನು ದೇವರ ಕಡೆಗೆ ಕಿವಿ ಕೊಟ್ಟಂದ್ರೆ ನಿನ್ನ ದೇವರು ನಿನಗೆ ಸಹಾಯ ಮಾಡ್ತಾನ, ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ. ಕಿವಿ ಕೊಡ್ತಾ ಇಲ್ಲ ನೀವು ಅಂದ್ರೆ ಜ್ಞಾನ ದೇವರ ಕಡೆಗೆ ಕೊಡ್ತಾ ಇಲ್ಲ. ನಿಮ್ ಇಚ್ಛೆಲಿಂತ ನಡೆಯಕತ್ರಿ, ನಿನ್ ಇಚ್ಛೆಲಿಂತ ನೀ ನಡೆಯಕತ್ರಿ. ಅಲ್ಲಿ ಆರಾಮಾಗ್ತಾ ಇಲ್ಲ, ಇಲ್ಲಿ ಆರಾಮಾಗ್ತಾ ಇಲ್ಲ, ಅಲ್ಲಿ ಆರಾಮಾಗ್ತಾ ಇಲ್ಲ. ಅರೆ ದೇವರ ಸನ್ನಿಧಿಯಲ್ಲಿ ಬೇಡಿಕೆಸಿ ಕುಂತು ಕೇಳು, ನಿನ್ನ ದೇವರು ನಿನಗ ಕಾಪಾಡ್ತಾನ. ನೀನು ಯಾವ ಕೇಡಿಗೂ ಅಂಜೋದಿಲ್ಲ,
ನಿನಗೆ ಆರೋಗ್ಯದ ಬಲ ಕೊಡ್ತಾನ. ನೀನ್ ಯಾವ ಕೇಡಿಗೆ ಅಂಜೋದಿಲ್ಲ. ನಿನಗೆ ಧೈರ್ಯ ಕೊಡ್ತಾನ. ನಿನಗೆ ಯಾವ ಕೇಡಿಗೆ ಅಂಜೋದಿಲ್ಲ. ನಿನಗೆ ಶಕ್ತಿ, ಶಾಂತಿ, ಸಮಾಧಾನ ಕೊಡ್ತಾನ. ನೀನ್ ಯಾವ ಕೇಡಿಗೆ ಅಂಜೋದಿಲ್ಲ. ದೇವರ ಮಗಳೇ, ಮಾತಿನ ಕಡೆಗೆ ಗಮನ ಕೊಡು, ವಾಕ್ಯದ ಕಡೆಗೆ ಗಮನ ಕೊಡು. ವಾಕ್ಯನೇ ದೇವರ ಮಾತು, ವಾಕ್ಯನೇ ದೇವರು. ಆ ದೇವರೇನಂತಾನ ಕೇಳು. ನಿನ್ನ ಕನಸಲ್ಲಿ ಬಂದು ಮಾತಾಡ್ತಾನ, ನಿನ್ನ ಆತ್ಮದಾಗ ಮಾತಾಡ್ತಾನ, ದಾಸನ ಮುಖಾಂತರ ಮಾತಾಡಕತ್ತಾನ. ನೀನು ಕಿವಿ ಕೊಡ್ತಾ ಇಲ್ಲ. ಒಬ್ರು ಕೆಲ್ಸದಾಗ ಬೀಜ ಇದ್ರಿ, ಒಬ್ರು ಆ ಕಡೆ ಈ ಕಡೆ ತಿರ್ಗಕತ್ರಿ, ಎಲ್ಲಿ ಆರಾಮ ಆಗ್ತದೋ ಎಲ್ಲಿಲ್ಲ ಅಂತ. ಆದ್ರೆ ಒಬ್ರು ಕೆಲ್ಸದಾಗ ಬೀಜಿ, ಆ ಕಡೆ ಈ ಕಡೆ ಈ ಕಡೆ ಕೆಲ್ಸ ಕೆಲ್ಸ ಕೆಲ್ಸ. ನನಗೆ ಅಲ್ಲಿ ಆರಾಮಿಲ್ಲ, ಇಲ್ಲಿ ಆರಾಮಿಲ್ಲ, ಇಲ್ಲಿ ಆರಾಮಿಲ್ಲ, ಅಲ್ಲಿ ಆರಾಮಿಲ್ಲ. ಅಲ್ಲಿ ತೋರ್ಸಿದ್ರೆ ಆರಾಮ ಆಗ್ತದೆ, ಇಲ್ಲಿ ತೋರ್ಸಿದ್ರೆ ಆರಾಮ ಆಗ್ತದೆ. ಸನ್ನಿಧಲ್ಲಿ ಬಾ, ದೇವರ ಸನ್ನಿಧಲ್ಲಿ ಕೂಡ ನಿನ್ನ ಮನ್ಯಾಗ ಕುಂತು ಒಂದು ಸ್ಥಾನದಾಗ ಪ್ರಾರ್ಥನೆ ಮಾಡು. ನಿನ್ನ ದೇವರು ನಿನಗೆ ಬಲ ಕೊಡ್ತಾನ. ನಿನ್ನ ದೇವರು ನಿನಗೆ ಶಾಂತಿ ಕೊಡ್ತಾನ. ನಿನ್ನ ದೇವರು ನಿನಗೆ ಸಮಾಧಾನ ಕೊಡ್ತಾನ. ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ. ಮಗಳೇ, ಮಗನೇ, ಸಾಕು ಓಡಾಡೋದು ನಿಂದಿರ್ಸು. ಇನ್ನ ಎಷ್ಟು ಕಿವಿ ಮುಚ್ಕೊಂತಿದಿ, ಇನ್ನ ಎಷ್ಟು ಕಿವಿಗೆ ಹಿಂಗ ಕೈ ಇಡ್ತಿದಿ. ದೇವರು ನಿನ್ನ ಆತ್ಮದಾಗ ಕರೆಯಕತ್ತಾನ, ನಿನಗೆ ಆತ್ಮದಾಗ ಸಹಾಯ ಮಾಡ್ತಾನ. ಇನ್ನ ಕೈ ಮುಚ್ಕೋದು ಬಿಡು, ಕಿವಿ ಕೈ ತರಿ, ದೇವರ ಕಡೆಗೆ ಗಮನ ಕೊಡು. ದೇವರ ಶಬ್ದ ನಿನ್ನ ಕಿವಿಗೆ ಬೀಳ್ತಾವ. ದೇವರ ಶಬ್ದ ನಿನ್ನ ಕಿವಿಗೆ ಬೀಳ್ತಾವ. ಸಾಕು ಮಾಡು, ಸಾಕು ಓಡಾಡೋದು. ಬೇಸತ್ತೋಗ್ಬಿಟ್ಟಿದಿ, ಆದ್ರೂ ಬಿ ನೀನು ದೇವ್ರ ಕಡೆಗೆ ಬರ್ತಾ ಇಲ್ಲ. ಯಾಕೊಲ್ಲೆ ಅನಿಸ್ತದ? ಶೈತಾನ ನಿಂದ್ರಿಸ್ಯಾನ ನಿನಗ. ಶೈತಾನ ನಿನ್ನ ಬುದ್ಧಿ ಕಟ್ಟಿ ಹಾಕ್ಯದ. ಬ್ಯಾಡ ಆ ಕಡೆ ಅನ್ನಿಸ್ತದ, ದೇವರ ಕಡೆಗೆ ಬ್ಯಾಡ ಅನ್ನಿಸ್ತದ. ಇಲ್ಲ, ದೇವರು ಕೂಗ್ತಾ ಇದ್ದಾನೆ, ನೀ ನನ್ನ ಮಗಳೇ, ನೀ ನನ್ನ ಮಗನೇ, ನಾನು ನಿನಗೆ ಕೈ ಬಿಡೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಕಿವಿ ತೇರಿ ದೇವರಿಗೆ ಮಾತಾಡು. ನನ್ನ ಕರ್ತನೇ ನನ್ನೊಟ್ಟಿಗೆ ಮಾತನಾಡು, ನನಗೆ ಆರೋಗ್ಯದ ಬಲ ಕೊಡು ಅಂತ ಹೇಳು. ಆಮೇಲೆ ಹಲ್ಲೆಲೂಯಾ. ನಿನಗೆ ಆರೋಗ್ಯದ ಬಲ ಸಿಗ್ತದ, ನಿನಗೆ ಜಯ ಸಿಗ್ತದ, ನಿನಗೆ ಗೆಲುವು ಸಿಗ್ತದ. ನಿನಗೆ ಆರಾಮ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ, ನಿನಗೆ ಸಹಾಯ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ, ನಿನಗೆ ಆರೋಗ್ಯದ ಬಲ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರೊಟ್ಟಿಗೆ ಮಾತಾಡು, ದೇವರು ನಿನ್ನೊಟ್ಟಿಗೆ ಮಾತಾಡ್ತಾನ. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಹೌದು ಪ್ರಭು, ಸ್ತೋತ್ರ. ಹೌದು ತಂದೆ, ಸ್ತೋತ್ರ. ಹೌದು ತಂದೆ, ಸ್ತೋತ್ರ. ಸ್ತೋತ್ರ. ನಿನ್ನ ಮಾತಿಗೆ ಕಿವಿಗೊಡುವರಾಗಬೇಕು, ಹೌದು ನಿನ್ನ ಶಬ್ದವನ್ನು ಕೇಳುವರಾಗಬೇಕು, ನಿನ್ನ ಮಾತನ್ನ ಕೇಳುವರಾಗಬೇಕು, ನಿನ್ನ ದರ್ಶನ ನೋಡುವರಾಗಬೇಕಪ್ಪ, ನಿನ್ನನ್ನೇ ಬಯಸುವರಾಗಬೇಕು. ಯಾವ ಕೇಳಿಗೂ ಭಯ ಪಡಬಾರ್ದು ಕರ್ತನೆ. ಹಲ್ಲೆಲೂಯಾ ಕರ್ತನೆ. ಕರ್ತನನ್ನು ಸಹಾಯಕನು. ನಾ ಯಾರಿಗೆ ಭಯಪಟ್ಟೇನೋ, ನಾ ಯಾರಿಗೆ ಎದರೇನು ಸ್ವಾಮಿ. ಹಲ್ಲೆಲೂಯಾ ರಾಜ್ಯ. ನಿನ್ನ ಮಕ್ಕಳು ಯಾವ ಕೇಳಿಗೆ ಎದರದಂತೆ ಸದಾ ನಿನ್ನ ಮಕ್ಕಳಿಗೆ ಸುರಕ್ಷಿತವಾಗಿಡುವುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ವಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.